ನಮಸ್ಕಾರ ಗೆಳೆಯರೇ, ಈ ಸಾಂಗ್ನ ಯಾಕೆ ಹಾಡಕ್ಕೆ ಪ್ರತಿ ಸತಿನೂ ಯಾವುದಾದ್ರೂ ಕಂಡೇನು ಈ ಸಾಂಗಲ್ಲಿ ಇರುವಂಥ ಕೆಲವೊಂದು ಅದ್ಭುತ ಲೈನ್ಸ್ ಇವತ್ತು ಇತ್ತೀಚಿನ ದಿನದಲ್ಲಿ ಟ್ರೆಂಡಿಂಗ್ನಲ್ಲಿರುವಂಥ ಒಂದು ದಿನೇ ಟ್ರೆಂಡಿಂಗ್ನಲ್ಲಿ ಇರತಕ್ಕಂಥ ಒಂದು ವಿಷಯ ಸಾಂಗ್ ಹೆಸರು. ಸೊ ಅದಕ್ಕೋಸ್ಕರನೇ ಈ ಸಾಂಗ್ ಬಗ್ಗೆ ನಾನು ಇದಕ್ಕೆ ಮ್ಯೂಸಿಕ್ ಕೊಟ್ಟವರು ಅರ್ಜುನ್ ಜನ್ಯ, ಸಾಹಿತ್ಯ ಬರೋದು ನಾನು ಫಸ್ಟ್ ಸಾಂಗ್ ಅಂತ ನಾಗೇಂದ್ರ ಪ್ರಸಾದ್ ನಿಮಗೆ. ಸೊ ಹಾಗೆ ಈ ಸಾಂಗನ್ನು ಹಾಡಿದವರು ಜಸ್ಕರಣ್ ಸಿಂಗ್. ಸರಿ, ಸ್ಟಾರ್ಟ್ ಮಾಡೋಣ ಸಾಂಗು. ದ್ವಾಪರ ದಾಟುತ್ತಾ ನನ್ನನೇ ನೋಡಲು, ನನ್ನನೇ ಸೇರಲು ಬಂದ ರಾಧಿಕೆ, ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ. ವೀಕ್ಷಕರೇ, ದ್ವಾಪರ ದಾಟುತ್ತಾ ನನ್ನನೇ ನೋಡಲು, ನನ್ನನೇ ಸೇರಲು ಬಂದ ರಾಧಿಕೆ ಅಂದರೆ ಈ ಸಾಂಗಿನ ಅರ್ಥ, ಈ ಸಾಲುಗಳ ಅರ್ಥ ಏನಂದರೆ, ರಾಧಿಕೆ ದ್ವಾಪರದಿಂದ ಅಂದರೆ ಮಹಾಭಾರತ ಕಾಲಗಳಿಂದ ರಾಧಿಕೆ ಕೃಷ್ಣನ ನೋಡಲು ಬರ್ತಾಳೆ, ಹಾಗೆ ಅವನನ್ನು ಸೇರಲು ಬರ್ತಾಳೆ ಅನ್ನೋದು ಈ ಒಂದು ಲೈನ್ನ ಉದ್ದೇಶ. ಅಂದರೆ ಎಷ್ಟು ಅರ್ಥ ಗಂಭೀರವಾಗಿ ಬರೆದಿದ್ದಾರೆ ನೋಡಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಸಾರಿ, ಬನ್ನಿ ಮುಂದೆ ಅನ್ನೋಣ. ಸಖಿ ಸಖಿ ನನ್ನ ರೂಪಸಿ, ಸಖಿ ಸಖಿ ನನ್ನ ಮೋಹಿಸಿ, ನೀನೇ ನನ್ನ ಪ್ರೇಯಸಿ. ಈ ಲೈನ್ ಅರ್ಥ ಆಯ್ತಾ? ಸಖಿ ಸಖಿ ನನ್ನ ರೂಪಸಿ, ನನ್ನ ಪ್ರಿಯತಮೆ ಅಂತ ಅರ್ಥ. ಅದು ಸಖಿ ಸಖಿ ನನ್ನ ಮೋಹಿಸಿ, ನನ್ನನ್ನು ಇಷ್ಟಪಟ್ಟು, ನೀನೇ ನನ್ನ ಪ್ರೇಯಸಿ ಅಂದರೆ ನೀನ ನನ್ನ ಪ್ರೇಯಸಿ ಅನ್ನೋ ಒಂದು ಈ ಲೈನ್ನ ಅರ್ಥ. ಬನ್ನಿ ಈಗ ನೆಕ್ಸ್ಟ್ ಲೈನ್ ನೋಡೋಣ. ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ, ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ. ವಾಟ್ ಅ ಲಿರಿಕ್ಸ್! ಏನು ಲಿರಿಕ್ಸ್ ಇದು, ಅದ್ಭುತವಾದ ಲಿರಿಕ್ಸ್ ಅನ್ಬೋದು. ಜೇನ ಧನಿಯೋಳೆ, ಅವಳ ಧ್ವನಿ ಜೇನಿನಾಗಿರಬೇಕು, ಮೀನ ಕಣ್ಣೋಳೆ ಮೀನಿನ ಕಣ್ಣಿನಂತೆ ಇದೆ, ಸೊಬಗೆ ಮೈ ತುಂಬಿದೆ. ಜೇನಧನಿ ಮತ್ತು ಮೀನ ಕಣ್ಣು ಮೈಯನ್ನು ತುಂಬಿದೆ. ಹಂಸ ನಡೆಯೋಳೆ, ನಡೆದ್ರೆ ಹಂಸಿನ ಥರ ನಡೀತಾಳೆ. ಎದೆಗೆ ಇಳಿದವಳೆ, ಈ ಲೈನ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎದೆಗೆ ಇಳಿದವಳು, ಹೃದಯಕ್ಕೆ ಇಳಿದವಳು, ಜೀವ ಜಲ್ ಎಂದಿದೆ. ನೋಡಿ, ಇನ್ನೊಂದು ಸತಿ ಇದೇ ಲೈನ್ ಅಂತೀನಿ ನಾನು. ಜೇನ ಧನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ, ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ. ಸೂಪರ್ ಅಲ್ಲ? ಸೊ ಬನ್ನಿ ಈಗ ನೆಕ್ಸ್ಟ್ ಲೈನ್ ಹೋಗೋಣ. ನಿಹಾರಿಕಾ ಆಕರ್ಷಿಕಾ ಅನಾಮಿಕಾ ಹೆಸರೇನು, ವಿರೋನಿಕಾ ಸಿಪಾಲಿಕಾ ಇಹಂಸಿಕಾ ನೀನೇನೆ. ಓಕೆ, ನಿಹಾರಿಕಾ ಆಕರ್ಷಿಕಾ ಅನಾಮಿಕಾ ಏನು ಪದಗಳಪ್ಪ. ಹೆಸರೇನು? ವಿರೋನಿಕಾ ಸಿಪಾಲಿಕಾ ಇಹಂಸಿಕಾ ನೀನೇನೆ. ಇದೆಲ್ಲ ಬರೀಬೇಕಂದ್ರೆ ನಮ್ಮ ಪುಸ್ತಕಗಳು ಗ್ರಂಥಗಳನ್ನ ತುಂಬ ಪದಗಳ ಬಳಕೆಯನ್ನು ಜೋಡಣೆ ಮಾಡಬೇಕಾಗತ್ತೆ. ಸೊ ತುಂಬ ಬ್ರಿಲಿಯಂಟಾಗಿ ಬರೆದಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಸರಿ, ಈಗ ನೆಕ್ಸ್ಟ್ ಮುಂದಿನ ಲೈನ್ ಹೋಗೋಣ. ಅರಳದ ಸುಮಗಳು ಅರಳಿಸುವವಳು, ಕುಸುಮಗಳಂತ ಬೆರಳು, ಚಮ್ಮಲ್ಲಿಗೆ ಎಂತಿವೆ ಬೆರಳು, ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇನಿದನಿ ಜೇನಿನ ಕೊರಳು, ಇನಿದನ ಜೇನಿಗೂ ಕೊರಳು, ಬಲು ವಿಸ್ಮಯ ನಿನ್ನ ಕೊರಳು, ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ, ಆಂತರ್ಯದಲ್ಲಿ ಔದಾರ್ಯವಂತೆ,
ಏನಿದು ಲಿರಿಕ್ಸು? ಅರಳದ ಕುಸುಮಗಳ ಅರಳಿಸುವವಳು. ಕುಸುಮಗಳನ್ನು ಅಂದರೆ ಬಾಡೋಗಿರೋಂಥ ಹೂವನ್ನು ಅರಳಿಸುವವಳು. ಕುಸುಮಗಳಂಥ ಬೆರಳು, ಈ ಕೈ ಸುಂದರವಾದ ಒಂದು ಬೆರಳಂತ. ಚಮ್ಮಲ್ಲಿಗೆಯಂತಿವೆ ಬೆರಳು, ಅಂದರೆ ಹೂವಿನ ಹಾಗೆ ಬೆರಳು ಇದೆ. ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ. ಏನು ಗಿಳಿಗಳಿರುತ್ತಲ್ಲ ಅದಕ್ಕೆ ಸರಿಗಮವನ್ನು ಕಲಿಸುವ. ಇನಿದನಿ ಜೇನಿಗೂ ಕೊರಳು, ಅಂದರೆ ಅದು ತಂಪಾದ ದನಿ ಇರುತ್ತಲ್ಲ ಅದನ್ನು ನಿನ್ನ ಕೊರಳು ತಂಪಾದ ದನಿ ಇದೆ ಅಂತ. ಬಲು ವಿಸ್ಮಯ ನಿನ್ನ ಕೊರಳು, ಅದ್ಭುತವಾಗಿದೆ ನಿನ್ನ ಕೊರಳು ಅಂತ. ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ, ಆಂತರ್ಯದಲ್ಲಿ ಔದಾರ್ಯವಂತೆ. ಏನು ಬರೆದಿದ್ದಾರೆ ಸರ್, ಹ್ಯಾಟ್ಸಪ್. ಬನ್ನಿ ನೆಕ್ಸ್ಟ್ ಲೈನ್. ಅದನ್ನು ಪಾದ ಪದ್ಯಾನ ಬರೆದ ಹಾಗಿರುವ ಗೆಜ್ಜೆಯ ಮುದ್ರೆಯು, ತಪ್ಪಾಯ್ತು. ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯು. ನಾನು ಶ್ರೀಕೃಷ್ಣ ನೀನೆ ನನ್ನ ಭಾಮೆ ಮೂಡಿದ ಪ್ರೀತಿಯು, ಎಷ್ಟು ಜನ್ಮಗಳು ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು. ಇದಂತೂ ನನ್ನ ಫೇವ್ರೆಟ್ ಲೈನ್. ಏನಪ್ಪ ಅಂದರೆ ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು. ಇದು ಅದ್ಭುತವಾಗಿ ಹಾಡಿದ್ದಾರೆ ಜಸ್ ಕಿರಣ್ ಅವರು. ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯು. ನಾನು ಶ್ರೀಕೃಷ್ಣ ನೀನೆ ನನ್ನ ಭಾಮೆ ಮೂಡಿದೆ ಪ್ರೀತಿಯು, ಎಷ್ಟು ಜನ್ಮಗಳು ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು. ನನಗಂತೂ ಪಾದ ಪದ್ಯವಾಗಿರಬೇಕು. ನಿನ್ನ ನಡೆ ಕಂಡು ಹಿಂದೆ ಬರ್ಬೋದು ತುಂಗಾ ಮತ್ತು ಭದ್ರಾ ನದಿಗಳು. ನಾನು ಶ್ರೀಕೃಷ್ಣ ನೀ ನನ್ನ ಭಾಮೆ ಮೂಡಿದ ಪ್ರೀತಿಯು, ಎಷ್ಟು ಜನ್ಮಗಳ ದಾಟಿ ಬಂದಾಯಿತು ಈ ಕ್ಷಣ ಸಾಕ್ಷಿ. ಸರಿ, ನೆಕ್ಸ್ಟ್ ಲೆವೆಲ್. ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ, ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೆ. ಲೀಲಾವತಿ ಶರಾವತಿ ನೀಲಾವತಿ ನಿನ್ನ ಹೆಸರೇನು, ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನು. ಅಂದರೆ ನದಿಗಳನ್ನು ಕೂಡ ಇವರು ತಮ್ಮ ವರ್ಣನೆ ಮಾಡಿದ್ದಾರೆ ಸಾಂಗ್ಗಳು. ನೀನಕ್ಕರೆ ಸಕ್ಕರೆ ಅರರರೆ ಎಂದು ಬ್ರಹ್ಮನಿಗೂನು ಬೆರಗು, ನೀನೆಂದರೆ ಬೆರಗಿಗೂ ಬೆರಗು. ಬರೆದರು ಮುಗಿಯದು ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗು, ಮೈ ಮಾಟವೇ ಮೋಹಕ ಸೊಬಗು. ಲಾವಣ್ಯ ನೋಡಿ ನಾ ಧನ್ಯನಾದೆ, ತಾರುಣ್ಯ ಮಾಡಿ ಹೀಗೇಕೆ ಹೋದೆ, ನೀನೇ ನನ್ನ ಪ್ರೇಯಸಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನೀನು ನಕ್ಕರೆ ಸಕ್ಕರೆ ಅರರರೆ ಎಂದು ಬ್ರಹ್ಮನಿಗೊಂದು ಬೆರಗು. ಅಂದರೆ ನೀನು ನಕ್ಕದ್ರೆ ಆ ಬ್ರಹ್ಮನು ಕೂಡ ಆಶ್ಚರ್ಯ ಪಡ್ತಾನೆ. ನೀನೆಂದರೆ ಬೆರಗುಗೂ ಬೆರಗು. ಅಂದರೆ ನೀನೇನಿದೆಯಲ್ಲ ನೀನಂದ್ರೆ ಬೆರಗು ಕೂಡ ಬೆರಗಾಗತ್ತಂತ. ಬರೆಯದರೆ ಮುಗಿಯದು ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗು. ಮೈ ಮಾಟವಿ ಮೋಹಕ ಸೊಬಗು. ಇನ್ನೊಂದು ಇದೆ ತೆಳಗಿನಂತೀನಿ ನೋಡಿ. ಈಗ ಲಾವಣ್ಯ ನೋಡಿ ನಾ ಧನ್ಯನಾದೆ, ತಾರುಣ್ಯನು ಮೋಡಿ ಹೀಗಾಗಿ ಹೋದೆ, ನೀನೇ ನನ್ನ ಪ್ರೇಯಸಿ. ಲಾವಣ್ಯ ನೋಡಿ ನಾ ಧನ್ಯನಾದೆ ಅಂದರೆ ನಿನ್ನ ಅಂದಚಂದವನ್ನು ನೋಡಿ ನಾ ಧನ್ಯನಾದೆ. ನಿನ್ನ ವಯ್ಯಾರ ಅಂದರೆ ನಿನ್ನ ತಾರುಣ್ಯ ಅಂದರೆ ಯೌವನವನ್ನು ನೋಡಿ ನಾ ಮೋಡಿಯ ಹೋದೆ, ನೀನೇ ನನ್ನ ಪ್ರೇಯಸಿ. ನೆಕ್ಸ್ಟು ನನ್ನ ಫೇವ್ರೆಟ್ ಲೈನ್. ಜೇನ ಧನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ,
ಹಂಸ ನಡೆಯೋಳೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ, ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನು ಇನ್ನೇನಿದೆ. ಸೂಪರ್. ಎಷ್ಟು ಅದ್ಭುತವಾದ ಲಿರಿಕ್ಸ್ ಅಲ್ಲ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಇಷ್ಟೊಂದು ಅದ್ಭುತವಾದ ಒಂದು ಸಾಹಿತ್ಯವನ್ನು ರಚಿಸಿದ್ದಾರೆ. ಸೊ ವೀಕ್ಷಕರೇ, ಈ ಸಾಂಗ್ನ ನನ್ನ ಒಂದು ಧ್ವನಿಯಲ್ಲಿ ನಾನು ಅನ್ಬೇಕು ಅಂತ ಅಂದಿದ್ದೀನಿ. ಸೊ ನಿಮಗೇನಾದರೂ ಈ ಸಾಂಗಲ್ಲಿ ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ವಿತೌಟ್ ಮ್ಯೂಸಿಕ್ ಈ ಸಾಂಗ್ನ ಅನ್ಬೇಕಿತ್ತು, ಬಿಕಾಸ್ ನಾನು ಬೇರೆ ಇದ್ರಲ್ಲಿ ಮಾಡಿದ್ರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಎನಿವೇ, ಈ ಸಾಂಗ್ ಬಗ್ಗೆ ತುಂಬ ಒಂದು ನೆಗೆಟಿವ್ ಥಾಟ್ಸ್ ಇದೆ. ಅಂದರೆ ಈ ಸಾಂಗ್ದ ಮ್ಯೂಸಿಕ್ ಇದೆಯಲ್ಲ, ಇದು ಬೇರೆ ಚಿತ್ರದ ಮ್ಯೂಸಿಕ್ ಅಂತ ವಿವಾದಗಳಿದೆ. ಬಟ್ ಏನೇ ಇರಲಿ, ವಿವಾದಗಳಿರಲಿ, ಬಟ್ ನಮ್ಮ ಕನ್ನಡದ ಸಾಂಗು, ಇಂಥ ಒಂದು ಅದ್ಭುತ ಸಾಂಗಿಗೆ ನಾವು ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ. ಓಕೆ. ಸೊ ನನಗಂತೂ ತುಂಬ ಫೇವ್ರೆಟ್ ಆಗಿ ಇಷ್ಟ ಆದಂಥ ಸಾಂಗ್ ಅಂತ ಹೇಳ್ಬೋದು. ಎನಿವೆ, ಜಸ್ಕಿರಣ್ ಸಿಂಗ್ ಅವ್ರಿಗೆ ಕನ್ನಡದಲ್ಲಿ ಒಂದು ಅದ್ಭುತವಾದ ಒಂದು ಭವಿಷ್ಯ ಇದೆ ಅಂತ ಹೇಳ್ತೀವಿ. ಸೊ ಈ ಸಾಂಗ್ನ ನಾನು ಅನ್ನೋವಾಗ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.